ರೈತರ ಸಭೆ ಕರೆದು ಭೂಸ್ವಾಧೀನ ಪರಿಹಾರ ಕಾಯ್ದೆಯ ಅನುಸಾರ ಪರಿಹಾರಗಳನ್ನು ಒದಗಿಸಲು ತಕ್ಷಣಕ್ಕೆ ಕ್ರಮ ಕೈಗೊಳ್ಳಬೇಕು. ಇಲ್ಲದೆ ಹೋದರೆ ಜೂನ್ 9ರಂದು ಜೇವರ್ಗಿಯಲ್ಲಿ ಬೃಹತ್ ಹೋರಾಟ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಮಲ್ಲಾಬಾದ್ ಏತ ನೀರಾವರಿ ರೈತ ಹೋರಾಟ ಸಮಿತಿಯ ಡಾ ಮಹೇಶ್ ರಾಠೋಡ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಲ್ಲಾಬಾದ್ ಏತ ನೀರಾವರಿ ಯೋಜನೆ ಬಗ್ಗೆ ಇರುವ ನಮ್ಮ ಕಾಳಜಿಯನ್ನೇ ದುರುಪಯೋಗಪಡಿಸಿಕೊಳ್ಳಲು ಹೊರಟಿರುವ ಗುತ್ತಿಗೆದಾರರು ಭೂಸ್ವಾಧೀನ ಪರಿಹಾರ ಕಾನೂನುಗಳನ್ನು ಉಲ್ಲಂಘನೆ ಮಾಡಿ ಬೇಕಾಬಿಟ್ಟಿಯಾಗಿ ಕಾಮಗಾರಿಗಳನ್ನು ನಡೆಸುತ್ತಿದ್ದಾರೆ. ಕಾರಣ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕುಗಳ ತಹಸೀಲ್ದಾರರು ಸಂಬಂಧಿಸಿದ ರೈತರ ಸಭೆ ಕರೆದು ಭೂಸ್ವಾಧೀನ ಪರಿಹಾರ ಕಾಯ್ದೆ ಅನುಸಾರ ಪರಿಹಾರಗಳನ್ನು ಒದಗಿಸಲು ತಕ್ಷಣವೇ ಕ್ರಮ ಕೈಗೊಳ್ಳಬೇಕು. ಇಲ್ಲದೆ ಹೋದಲ್ಲಿ ಜೂನ್ 9ರಂದು ಜೇವರ್ಗಿಯಲ್ಲಿ ಬೃಹತ್ ಹೋರಾಟ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ಮಲ್ಲಾಬಾದ್ ಏತ ನೀರಾವರಿ ರೈತ ಹೋರಾಟ ಸಮಿತಿಯ ಹಾಗೂ ನಮ್ಮ ಭಾಗದ ಜೇವರ್ಗಿ ಮತ್ತು ಯಡ್ರಾಮಿ ಭಾಗದ ರೈತರ ಸುದೀರ್ಘವಾದಂಥ ಹೋರಾಟದ ಪ್ರತಿಫಲವಾಗಿ ಮಲ್ಲಾಬಾದ್ ಏತ ನೀರಾವರಿ ಯೋಜನೆಯ ಟೆಂಡರ್ನ ಕರೆದು ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಅದು ಪ್ರಾರಂಭ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಿರಂತರವಾಗಿರ್ತಕ್ಕಂಥ ಹೋರಾಟದ ಪ್ರತಿಫಲ ಅದು. ಆದರೆ ಯಾವುದೇ ಒಂದು ನೀರಾವರಿ ಯೋಜನೆ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಸರ್ಕಾರ ಕೆಲವೊಂದು ಪ್ರೊಸೆಸ್ಸನ್ನು ಮಾಡಬೇಕಾಗ್ತದೆ, ಪ್ರಕ್ರಿಯೆಗಳನ್ನು ಮಾಡಲೇಬೇಕಾಗ್ತದೆ. ಅಂಥ ಒಂದು ಪ್ರಕ್ರಿಯೆಗಳನ್ನು ಮಾಡ್ದೇ ರೈತರಿಗೆ ಸೂಕ್ತ ರೀತಿ ಪರಿಹಾರ ಕೊಡ್ದೇ, ನೋಟಿಸ್ ಸರ್ವ್ ಮಾಡ್ದೇ, ಎಲ್ಲೆಲ್ಲಿ ಕಾಮಗಾರಿಗಳು ಹೋಗ್ತಾ ಇದೆ ಅಂತಕ್ಕಂಥದ್ದು ಸರಿಯಾದಂಥ ಮಾಹಿತಿ ಕೊಡ್ದೇ ಬೇಕಾಬಿಟ್ಟಿಯಾಗಿ ಏನು ಟೆಂಡರ್ ಕಾಮಗಾರಿ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವಿವತ್ತು ಆಕ್ಷೇಪ ವ್ಯಕ್ತಪಡಿಸ್ತಾ, ನಮಗೆ ನೀರಾವರಿ ಯೋಜನೆ ಅವಶ್ಯಕತೆ ಇದೆ ಅಂತೇಳಿ ನಾವೇ ಹೋರಾಟ ಮಾಡಿದ್ದು ಸರಿ. ಆದರೆ ಈ ಯೋಜನೆಗೆ ಈಗಾಗಲೇ ಹಿಂದೆ ಒಂದು ಯಾವ್ಯಾವ ಸರ್ವೆ ನಂಬರಲ್ಲಿ ಹೋಗ್ತದೆ ಅಂತಕ್ಕಂಥ ಒಂದು ಕಾರ್ಯಯೋಜನೆಯನ್ನು ಸಿದ್ಧಪಡಿಸಿಕೊಳ್ಳಲಾಗಿತ್ತು. ಆದರೆ ಈಗ ಅದ್ರ ಪ್ರಕಾರ ಕೆಲಸ ಮಾಡ್ದೇ ಅದನ್ನು ತಮಗೆ ಮನಸ್ಸಿಗೆ ಬಂದಂಗೆ ತಿದ್ದುಪಡಿ ಮಾಡಿಕೊಂಡು ಅದ್ರ ಬಗ್ಗೆ ಸರಿಯಾದಂಥ ಮಾಹಿತಿಯನ್ನು ರೈತರಿಗೆ ಕೊಡಲಾರ್ದೇ ಏನಾದರೂ ಮಾಹಿತಿ ಕೇಳಿದರೆ ರಾತ್ರಿ ಏಕಾಏಕಿ ರಾತ್ರಿ 2 ಗಂಟೆಗೆ 3 ಗಂಟೆಗೆ ರೈತರಿಗೆ ಸರಿಯಾದಂಥ ಮಾಹಿತಿ ಇರಲಾರ್ದೇ ಆ ರೈತರ ಅನುಪಸ್ಥಿತಿಯೊಳಗೆ ರೈತರ ಹೊಲಗಳಿಗೆ ನುಗ್ಗಿ ರೈತರ ಹೊಲಗಳನ್ನು ನಾಶ ಮಾಡ್ತಕ್ಕಂಥ ರೀತಿಯೊಳಗೆ ಏನು ಕಾಮಗಾರಿಗಳು ಮಾಡ್ತಾಯಿದ್ದಾರೆ. ಇದು ಗುತ್ತಿಗೆದಾರರು ಅಕ್ರಮವಾಗಿ ಮಾಡ್ತಾ ಇರ್ತಕ್ಕಂಥ ಕೆಲಸ. ಆ ಕಾರಣಕ್ಕೆ ನಾವು ಇವತ್ತು ಈ ಪತ್ರಿಕಾಗೋಷ್ಠಿ ಮೂಲಕ ಆಗ್ರಹ ಮಾಡ್ತಾಯಿದ್ದೇವೆ. ಮಾನ್ಯ ತಹಸೀಲ್ದಾರರು ಎರಡು ತಾಲೂಕಿನ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ 2 ತಾಲೂಕಿನ ತಹಸೀಲ್ದಾರರು, KBJLನ ಅಧಿಕಾರಿಗಳು, ಗುತ್ತಿಗೆದಾರರು ಮತ್ತು ಮಲ್ಲಾಬಾದ್ ಏತ ನೀರಾವರಿ ರೈತ ಹೋರಾಟ ಸಮಿತಿಯ ಮುಖಂಡರು ಜೊತೆಗೆ ಸಂಬಂಧಪಟ್ಟಿರ್ತಕ್ಕಂಥ ರೈತರ ಒಂದು ಸಭೆಯನ್ನು ಕರೆದು ತಾವು ಯಾವ ರೀತಿ ಮಾಡ್ತಾಯಿದ್ದೀರಿ, ಯಾವ್ಯಾವ ಸರ್ವೆ ನಂಬರ್ ಒಳಗೆ ಎಷ್ಟೆಷ್ಟು ಹೊಲಗಳು ಹೋಗಿದ್ದಾವೆ, ಅವರಿಗೆ ಯಾವ ರೀತಿಯ ಪರಿಹಾರವನ್ನು ಕೊಡ್ತಾಯಿದ್ದೀರಿ, ಮತ್ತೇನು ಈ ಭೂಸ್ವಾಧೀನ ಕಾಯ್ದೆ ಇದೆ, ಭೂಸ್ವಾಧೀನ ಕಾಯ್ದೆ 2013 ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ತಂದಿರ್ತಕ್ಕಂಥ ಅದರೊಳಗೆ ತಿದ್ದುಪಡಿ 2019 ತಿದ್ದುಪಡಿ ಪ್ರಕಾರ ನೀವು ಯಾವುದೇ ಒಂದು ಭೂಸ್ವಾಧೀನವನ್ನು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಏನೇನು ಪರಿಹಾರಗಳನ್ನು ಕೊಡಬೇಕು, ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಆ ಕಾಯ್ದೆ ಹೇಳ್ತದೆ. ಅದರ ಪ್ರಕಾರ ನೀವು ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೆ ಕೆಲಸ ಮಾಡಬೇಕು ಅಂತಕ್ಕಂಥ ಸ್ಪಷ್ಟವಾದಂಥ ಆಗ್ರಹವನ್ನು ನಾವು ಮಾಡ್ತಾಯಿದ್ದೇವೆ. ಈಗಾಗಲೇ ಕರ್ನಾಟಕ ರಾಜ್ಯ ಭೂಸ್ವಾಧೀನ ಪ್ರಕ್ರಿಯೆ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.